ಓಕೆ, ಹಲೋ. ಹಲೋ ಮೇಡಮ್, ಕೇಳಿಸ್ತೈತೆ? ಸರ್ ಕೇಳಿಸ್ತಾ ಇದೆ, ಮಾತಾಡಿ. ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾವು ಪಾವಗಡದಿಂದ ದಾಸಪ್ಪ ಅಂತ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮಗನ ಬಗ್ಗೆ ಕೇಳಬೇಕು. ಸರಿ, ಡೇಟ್ ಆಫ್ ಬರ್ತ್ ಹೇಳಿ ಅವ್ರದ್ದು. 14 ಹಾಂ, 6 ಓಕೆ. 14/6/95 ಮೇಡಮ್ ಅವರೇ. ಆ 95 1995. ಹುಟ್ಟಿದ ಸಮಯ 5:30 6 ಒಳಗೆ. ಕರೆಕ್ಟಾಗಿ ಗೊತ್ತಿಲ್ವಾ? 5:30ನಾ? ಹ್ಞೂ ಮೇಡಮ್ ಅವರೇ. ಸಂಜೆನಾ ಬೆಳಗ್ಗೆನಾ? ಬೆಳಗಿನ ಜಾವ. ಬೆಳಗಿನ ಜಾವ. ಓಕೆ, ಏನು ಪ್ರಶ್ನೆ ಇದೆ ಕೇಳಿ, ಮೇಡಮ್ ಇದ್ದಾರೆ, ಮಾತಾಡಿ. ಕೇಳಬೇಕು. ಹಲೋ ಸ್ವಲ್ಪ ಸರ್, ಜೋರಾಗಿ ನಮಸ್ತೆ. ಮಾತಾಡಿ. ಮದುವೆದು ನೋಡಿ, ನಿಮ್ಮ ಮಗಂದು ಧನುರಾಶಿ ಮೂಲ ನಕ್ಷತ್ರ ಬರುತ್ತೆ. ಹೌದು ಮೇಡಮ್ ಅವರೇ. ಹಾಂ, ಹಂಗಾಗಿ ನೋಡಿ ಲಗ್ನದಲ್ಲೇ ಸೂರ್ಯ ಬುಧ ಶುಕ್ರ ಎಲ್ಲರೂ ಇದ್ದಾರೆ ಸರ್. ತುಂಬ ಚೆನ್ನಾಗಿದೆಯಲ್ಲ ಸರ್ ಜಾತಕ. ಮದುವೆ ನೋಡಿ ಮೇಡಮ್ ಅವರೇ, ಆಲಸ್ಯ ಆಗ್ತಾ ಇದೆ. 7ನೇ ಮನೇನು ತುಂಬ ಚೆನ್ನಾಗಿದೆ. ಏನು ಟೈಮ್ ನಡೀತಾ ಇದೆ ನೋಡೋಣ. ಚಂದ್ರದಶ ನಡೀತಾ ಇದೆ, 22ರಿಂದ 32ವರೆಗೂ ಚಂದ್ರದಶ ನಡೀತಾ ಇದೆ ಸರ್. ನಿಮ್ಮ ಮಗನಿಗೆ ಇವಾಗ ನೋಡ್ತಾ ಇದ್ದೀರಾ? ನೋಡ್ತಾ ಇದೀವಿ ಮೇಡಮ್ ಅವರೇ. ಇವಾಗ 8ನೇ ಮನೆ ದಶ ನಡೀತಾ ಇದೆ ಸರ್. 8ನೇ ಮನೆ ದಶ ಅಂತಂದರೆ ನೋಡಿ, ನಿಮಗೆ ಅವ್ರಿಗೆ ಸ್ಟಾರ್ಟ್ ಆಗಿರೋದು 2022 ಇಂದ. ಅಲ್ಲಿಂದ ಸ್ವಲ್ಪ ಎಲ್ಲೋ ಒಂದು ಕಡೆ ಅವ್ರ ಮನಸ್ಥಿತಿ ಚೇಂಜ್ ಆಗಿರುತ್ತೆ. ಹೇಳಿದ ಮಾತು ಕೇಳೋದು, ನೀವು ಮದುವೆ ಆಗು ಅಂದರು ಅವ್ರು ಬೇಡ ಅನ್ನೋದು, ಇವಾಗ ನಿಮ್ಮ ಬಲವಂತಕ್ಕೆ ಒಪ್ಕೊಳ್ಳೋದು, ಈ ಥರ ಏನೋ ಒಂದು ಕಂಜಸ್ಟ್ ಆಗಿರ್ತಾರೆ. ಸೊ ಏನಿಲ್ಲ ಸರ್, ನೀವು ನಮ್ಮ ನಂಬರ್ಗೆ ಕರೆ ಮಾಡಿ. ಅದಕ್ಕೆ ಅಂತಲೇ ಒಂದೇ ಒಂದು ಬ್ರೇಸ್ಲೆಟ್ ಇದೆ, ಅದನ್ನು ತರಿಸ್ಕೊಳ್ಳಿ ನೀವು ಆನ್ಲೈನಲ್ಲಿ. ಅದನ್ನು ಅವ್ರ ಕೈಗೆ ಹಾಕಿ ನಿಮ್ಮ ಮಾತು ಕೇಳ್ತಾರೆ ಅವರು ಮುಖ್ಯವಾಗಿ. ಆಮೇಲೆ ಅವ್ರ ಮದುವೆಗೆ ಒಪ್ಕೊಳ್ತಾರೆ. ಮದುವೆ ಮಾಡ್ಬೋದು ನೀವು. ಇವಾಗ ಮದುವೆ ಮಾಡೋಕ್ಕೆ ಆ ಬ್ರೇಸ್ಲೆಟ್ ಹಾಕಿ ಖಂಡಿತವಾಗ್ಲೂ ತನ್ನಂತಾನೇ ಮದುವೆ ಆಗುತ್ತೆ, ಸಕ್ಸಸ್ ಆಗುತ್ತೆ. ಓಕೆ ಸರ್, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ, ನಮಸ್ತೆ ಮ್ಯಾಮ್. ಮೇಡಮ್ ನಮಸ್ತೆ. ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾವು ಬ್ಯಾಂಗ್ಳೂರಿಂದ ಮ್ಯಾಮ್. ನಮ್ಮ ಹಸ್ಬೆಂಡ್ ಬಗ್ಗೆ ಕೇಳಬೇಕಿತ್ತು. ಓಕೆ, ಅವ್ರ ಡೇಟ್ ಆಫ್ ಬರ್ತ್ ಹೇಳಿ. 18 ಹಾಂ, 18 ಡಿಸೆಂಬರ್ ಓಕೆ. 1980. 1980. ಹುಟ್ಟಿದ ಸಮಯ ಗುರುವಾರ 11:20 ಬೆಳಿಗ್ಗೆ. 11:20. ಓಕೆ ಮೇಡಮ್, ಏನು ಪ್ರಶ್ನೆ ಇದೆ ಕೇಳಿ. ಕೇಳಿ. ಬೆಳಿಗ್ಗೆ ಅಲ್ಲ ಮ್ಯಾಮ್ ಅವ್ರದ್ದು ನಾವು ಅವ್ರದ್ದು ಶ್ರೀನಾಥ್ ಅಂತ ಹೆಸರಿಟ್ಟಿದ್ದಾರೆ ಅವ್ರ ಮನೇಲಿ. ಅವ್ರ ಡೇಟ್ ಆಫ್ ಬರ್ತ್ ಪ್ರಕಾರ ಅವ್ರಿಗೆ ಯಾವ ರಾಶಿ ಬರುತ್ತೆ ಅಂತ ಸ್ವಲ್ಪ ಡೌಟ್ ಇದೆ ಮ್ಯಾಮ್. ಅದು ನೋಡಿ ಅಮ್ಮ, ಅವ್ರದ್ದು ಮೇಷ ರಾಶಿ ಬರುತ್ತೆ, ಭರಣಿ ನಕ್ಷತ್ರ ಬರುತ್ತೆ. ಹೌದಾ? ಸರಿ ಹಾ, ma'am. ನಾವು ಮತ್ತೆ date- ಮಕರ ರಾಶಿ ಫಾಲೋ ಮಾಡ್ತಾ ಇದ್ವಿ ಶ್ರೀನಾಥ್ ಅಂತ ಹೆಸರಿರೋದ್ರಿಂದ. ಇಲ್ಲ ಇವಾಗ ಡೇಟು ಟೈಮು ಕೊಟ್ಟಿರೋದ್ರಿಂದ ಅವ್ರದ್ದು ಮೇಷ ರಾಶಿ ಭರಣಿ ನಕ್ಷತ್ರ ಬರುತ್ತೆ. ಮತ್ತೆ ಅವರು ಏನು ಅದು ಬಿಟ್ಟರೆ ಬೇರೆ ಪ್ರಶ್ನೆ ಏನಿದೆ? ಇವಾಗ ಸ್ವಲ್ಪ ಟೆನ್ಷನ್ ಇದ್ದಾರೆ, ಪ್ರಾಬ್ಲಮ್ ಅಲ್ಲಿ ಇದ್ದಾರೆ, ಅದೇ ಸಾಲದ್ದು ಸ್ವಲ್ಪ, ಹಾಗಾಗಿ ಅದ್ರ ಬಗ್ಗೆ ಕೇಳಬೇಕು. ಯಾಕಂದರೆ ಇವಾಗ ಏನು ಟೈಮ್ ನಡೀತಿದೆ ನೋಡೋಣ. ಅವ್ರಿಗೆ 21 39ವರೆಗೂ ರಾಹು ದಶೆಯಲ್ಲಿ ಇರ್ತಾರೆ. ಸೊ ಇವಾಗ ಟೈಮ್ ಚೆನ್ನಾಗಿಲ್ಲ ಅವ್ರಿಗೆ, ಯಾಕಂದರೆ ರಾಹು ದಶೆ ನಡೀತಿದೆ. ಸಾಲಕ್ಕೆ ಹೋಗ್ತಾರೆ ಅಂತ ಹೇಳುತ್ತೆ, ಇಲ್ಲ ಲಾಸ್ ಮಾಡ್ಕೊಳ್ತಾರೆ. ಏನು ಕೆಲಸ ಮಾಡ್ತಿದ್ದಾರೆ ಅವರು? ಅವ್ರು ಪ್ರೈವೇಟ್ ಕಂಪ್ನಿಲಿ ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡ್ತಿದ್ದಾರೆ ಮ್ಯಾಮ್, ಫ್ಯಾಕ್ಟ್ರಿಲಿ. ಅಲ್ಲೂ ತುಂಬಾ ಟೆನ್ಷನ್, ಅಲ್ಲೂ ಕೆಲಸದಲ್ಲಿ ಅವ್ರಿಗೆ ನೆಮ್ಮದಿ ಇಲ್ಲ. ಕೆಲಸದಲ್ಲೂ ನೆಮ್ಮದಿ ಇಲ್ಲ, ಜೊತೆಲಿ ಇರೋರ ಜೊತೆ ನೆಮ್ಮದಿ ಇರಲ್ಲ, ಮನೇಲಿ ಕಿರಿಕಿರಿ ಆಗ್ತಿರುತ್ತೆ, ಕುಟುಂಬದಲ್ಲಿ ಕಿರಿಕಿರಿ ಆಗ್ತಿರುತ್ತೆ. ಆದರೆ ಅವ್ರಿಗೆ ತುಂಬ ಪಿತ್ರಾರ್ಜಿತ ಆಸ್ತಿ ಇರುತ್ತೆ ಅಂತ ಹೇಳುತ್ತೆ ಅವ್ರ ಜಾತಕ. ಅವ್ರಿಗೆ ಸ್ವಂತ ಮನೆ ಇದೆ ಅಲ್ವಾ ನಿಮಗೆ? ಹಾಂ ಮ್ಯಾಮ್, ಇದೆ. ಹಾಂ, ಮನೆ ಇದೆ, ಮತ್ತು ಜಾಗ ಆಸ್ತಿ ಇರುತ್ತೆ, ತಂದೆ ಆಸ್ತಿ ತಾತನ ಆಸ್ತಿ ಇರುತ್ತೆ ಅಂತ ಹೇಳುತ್ತೆ. ಆದರೆ ಇವಾಗ ನಡೀತಾ ಇರೋ ದಶ ತುಂಬ ಟೈಮು ಕೆಟ್ಟಿದೆ. ಹಾಗಾಗಿ ನೀವು ಇದಕ್ಕೆ ಪರಿಹಾರ ಮಾಡಿಕೊಳ್ಳೇಬೇಕು. ಇಲ್ಲಾಂದರೆ ತುಂಬ ಸಾಲಕ್ಕೆ ಹೋಗ್ತಾರೆ, ಇಲ್ಲ ಯಾವುದಾದ್ರೂ ಜಾಗನ ಪ್ರಾಪರ್ಟಿನ ಮಾರ್ಕೊಳ್ತಾರೆ ಅಂತ ಹೇಳುತ್ತೆ. 39 ಅಷ್ಟರಲ್ಲಿ ಯಾರನ್ನಾದರೂ ಕಳ್ಕೊಬೋದು ಅವರು ನಿಮ್ಮ ಫ್ಯಾಮಿಲಿಯಲ್ಲಿ. ಯಾಕಂದರೆ ಇವ್ರಿಗೆ ಸ್ಟಾರ್ಟ್ ಆಗಿರೋದೇ 2021ರಿಂದ 2021ರಿಂದ 38ವರೆಗೂ 39ವರೆಗೂ ನಿಮ್ಮ ಫ್ಯಾಮಿಲಿಯಲ್ಲಿ, ನಿಮ್ಮ ಕುಟುಂಬದಲ್ಲಿ ಯಾರನ್ನಾದರೂ ನೀವು ಲಾಸ್ಟ್ ಮಾಡ್ಕೊಳ್ಬೋದು. ಹಾಗಾಗಿ ನೀವು ಇದಕ್ಕೆ ಪರಿಹಾರ ಮಾಡ್ಕೊಳ್ಬೇಕು ಅಮ್ಮ. ಟೈಮ್ ನಮ್ಮದು ಕೆಟ್ಟಿರೋದಾಗ ಜಾತಕ ಚೆನ್ನಾಗಿದ್ದಾಗ ನಿಮ್ಮ ಟೈಮ್ ಕೆಟ್ಟಿದೆ ಅಂದರೆ ಆ ಗ್ರಹಗಳನ್ನ ನೀವು ಆ್ಯಕ್ಟಿವೇಟ್ ಮಾಡ್ಕೊಳ್ಬೇಕು. ಹಾಗಾಗಿ ನಮ್ಮ ಸಂಸ್ಥೆಗೆ ಕರೆ ಮಾಡಿ, ನಾವು ಬ್ರೇಸ್ಲೆಟ್ ಮುಖಾಂತರ ನಿಮ್ಗೆ ಆನ್ಲೈನಲ್ಲೇ ಕಳಿಸ್ಕೊಡ್ತೀವಿ, ಅಥವಾ ನೀವೇ ನಮ್ಮ ಇದಕ್ಕೆ ಬರ್ಬೋದು ಅಪಾಯಿಂಟ್ಮೆಂಟ್ ತೊಗೊಂಡು.
ನಿಮಗೆ ಬೇಕಾಗಿರೋದು 2 ಬ್ರೇಸ್ಲೆಟು ಅಥವಾ ಒಂದು ಸ್ಟೋನ್ ಮೂಲಕ ನಿಮಗೆ ಕೊಡ್ತೀವಿ. ಖಂಡಿತವಾಗ್ಲೂ ಸಾಲದಿಂದ ಹೊರಗಡೆ ಬರ್ತೀರಾ. ಇಲ್ಲಾಂದರೆ ಸಾಲದ ಮೇಲೆ ಸಾಲ, ಲೋನ್ ಮೇಲೆ ಲೋನು ಮಾಡಿಕೊಂಡೇ ಹೋಗ್ತೀರಾ. ಒಂದು ತೀರ್ಸೋಕೆ ಇನ್ನೊಂದು ತೀರ್ಸೋಕೆ ಇನ್ನೊಂದು ನಡೆಯುತ್ತೆ ಇವ್ರ ಲೈಫಲ್ಲಿ. ಅದನ್ನು ಇವಾಗೇ ನೋಡಿಕೊಂಡು ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಓಕೆ ಮೇಡಮ್, ಧನ್ಯವಾದ ಮೇಡಮ್ ಕರೆ ಮಾಡೋದಕ್ಕೆ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ ಮೇಡಮ್, ನಮಸ್ತೆ. ಸರ್ ನಮಸ್ತೆ ಸರ್, ಏನ್ ಹೆಸರು ಸರ್, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ದಯಾನಂದ್ ಪಾಟೀಲ್ ಅಂತ ಮೇಡಮ್. ಓಕೆ ಸರ್, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮಗನ ಬಗ್ಗೆ ಕೇಳಬೇಕು. ಡೇಟ್ ಆಫ್ ಬರ್ತ್ ಹೇಳಿ ಅವ್ರದ್ದು. 24/2/2001. 24/2/2001 ಸಂಜೆ 5:30. ಸಂಜೆ 5:30. ಸಂಜೆ 5:30. ಓಕೆ ಸರ್, ಏನ್ ಪ್ರಶ್ನೆ ಇದೆ ಕೇಳಿ. ಮೇಡಮ್, ಅವನು ಏನು ಸರಿಯಾಗಿ ಎಜುಕೇಶನ್ ಸರಿಯಾಗಿ ಮುಗಿಸ್ಕೊಳ್ಳಿಲ್ಲ, ಏನಿಲ್ಲ, ಒಟ್ಟಲ್ಲಿ ಏನ್ ಮಾಡ್ತಾನಂತಾನು ಅರ್ಥ ಆಗ್ತಿಲ್ಲ. ಒಂಚೂರು ಜೋರಾಗಿ ಮಾತಾಡಿ ಸರ್. ನ್ಯಾಯವಾಗಿ ಕೆಲ್ಸಕ್ಕೆ ಹೋಗ್ತಾ ಇಲ್ಲ. ಎಜುಕೇಶನ್ ಕೆಲ್ಸಕ್ಕೆ ಹೋಗ್ತಲ್ಲ ಅಂತ. ಕುಂಭ ರಾಶಿ ಬರುತ್ತೆ, ಪೂರ್ವಭಾದ್ರ ನಕ್ಷತ್ರ ಬರುತ್ತೆ ಸರ್ ಅವ್ರಿಗೆ. ಹೌದು ಮೇಡಮ್. ಹಾಂ, ಸೊ ಅವ್ರಿಗೆ ಏನು ಟೈಮ್ ನಡೀತಿದೆ ನೋಡೋಣ ಫಸ್ಟು. ನೋಡಿ, ಅವ್ರಿಗೆ ಶನಿ ದಶೆ ನಡೀತಿದೆ, ಓಕೆನಾ? ಆದರೆ ಶನಿ ತುಂಬ ಒಳ್ಳೆ ಜಾಗದಲ್ಲಿದ್ದಾರೆ. ಅವರು ಸಂಪಾದನೆ ಮಾಡಿಲ್ಲ ಅಂದರೂ ಅವ್ರನ್ನ ಸಾಕೋಕ್ಕೆ ಯಾರಾದರೂ ಒಬ್ರು ಇರ್ತಾರೆ. ಅವ್ರು ಒಂದು ಟೈಮ್ ಊಟ ಮಾಡಿಲ್ಲ ಅಂದರೆ ಹೆಂಗಾದರೂ ಮಾಡಿ ಊಟ ಸಂಪಾದನೆ ಮಾಡ್ಕೋತಾರೆ. ಅವ್ರೇನೂ ಮಾಡಿಲ್ಲ ಅಂದರೆ ಅವ್ರನ್ನ ಹುಡ್ಕೊಂಡು ಬರೋರು ಇರ್ತಾರೆ. ಹಾಗಾಗಿ ಮತ್ತು ನೋಡಿ, 12ನೇ ಮನೇಲಿ ರಾಹು ಇದ್ದಾರೆ, ತುಂಬ ಡೇಂಜರ್ ಅಂತ ಹೇಳ್ತೀನಿ. ಅವ್ರಿಗೆ ಕೆಲಸ ಅಂತ ಬಂದಾಗ ಅವ್ರಿಗೆ ಮತ್ತು ಅವರು ಏನಂದರೆ, ಇವ್ರಿಗಿನ್ನ ಮ್ಯಾರೇಜ್ ಆಗಿಲ್ವಾ ಸರ್? ಸೊ ಇವರ ಮದುವೆ ಆದಮೇಲೆ ಇವರು ಮದುವೆ ಆದಮೇಲೆ ಇವರು ತುಂಬ ಕೆಡುವಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಯಾಕಂದರೆ ಇವ್ರಿಗೆ ಶುಕ್ರ ಬಂದು ಇವ್ರಿಗೆ ಮೀನದಲ್ಲಿರ್ತಾರೆ. ಅವಾಗ ಏನಾಗುತ್ತೆ ಅಂದರೆ ಇವ್ರಿಗೆ ಸ್ವಲ್ಪ ಹೆಣ್ಮಕ್ಳು ಸಂಘ ಜಾಸ್ತಿ ಆಗುತ್ತೆ, ಇಲ್ಲ ಅವರೇ ಶತ್ರುಗಳಾಗ್ತಾರೆ. ಅದು ಕೂಡ ಇವ್ರ ಲೈಫಲ್ಲಿ ನಡೆಯುತ್ತೆ ಅಂತ ಹೇಳುತ್ತೆ ಇವರ ಜಾತಕ. ಸೊ ಇವಾಗ ಶನಿ ದಶೆ ಅವ್ರಿಗೆ 2030ವರೆಗೂ ಇದೆ. ಆದರೆ ಇವ್ರಿಗೆ ತುಂಬ ಚೆನ್ನಾಗಿರೋ ಟೈಮು ಇವಾಗೇನೆ. ಇದನ್ನು ಇವರು ಯುಟಿಲೈಸ್ ಮಾಡ್ಕೊಳ್ಬೇಕು. ಹಾಗಾಗಿ ನೋಡಿ, ಅದರಲ್ಲೂ 18ರಿಂದ 21 ತುಂಬ ಚೆನ್ನಾಗಿತ್ತು. ನೆಕ್ಸ್ಟು ಇವ್ರಿಗೆ ಬುಧ ದಶ. ಇವರು ಬುಧ ಅಂತ ಬಂದಾಗ ಅದು ಕೂಡ ಇವ್ರಿಗೆ ತುಂಬ ಚೆನ್ನಾಗಿರುವಂಥ ದಶ. ಅದನ್ನು ಕೂಡ ಇವರು ಆ್ಯಕ್ಟಿವೇಟ್ ಮಾಡ್ಕೊಳ್ಬೇಕಾಗುತ್ತೆ. ತುಂಬ ಟಾಪ್ ಅಂದರೆ ನೆಕ್ಸ್ಟು ಅವ್ರಿಗೆ ಬುಧ ದಶದಲ್ಲಿ ತುಂಬ ಚೆನ್ನಾಗಿರ್ತಾರೆ. ಇನ್ನೂ 2030ರಿಂದ ಅವ್ರ ಲೈಫು ಟರ್ನಿಂಗ್ ಎಲ್ಲ ತುಂಬ ಚೇಂಜ್ ಆಗುತ್ತೆ. ಆದರೆ ಯಾವುದೋ ಒಂದು ಕಡೆ ಇವ್ರಿಗೆ ಕೋರ್ಟು ಕೇಸು ಕಂಪ್ಲೇಂಟು ಆಗೋ ಚಾನ್ಸಸ್ ಇರುತ್ತೆ. ಅದನ್ನು ಸ್ವಲ್ಪ ಇವ್ರು ನೋಡ್ಕೊಳ್ಬೇಕಾಗತ್ತೆ. ಅದಕ್ಕೆ ಪರಿಹಾರನೂ ಕೂಡ ಇವರು ಮಾಡ್ಕೊಳ್ಬೇಕಾಗತ್ತೆ. ಓಕೆ ಸರ್, ಧನ್ಯವಾದ ಸರ್ ಕರೆ ಮಾಡೋದಕ್ಕೆ. ಮೇಡಮ್, ಈಗ ಮುಂದಿನ ರಾಶಿ ನೋಡ್ತಾ ಹೋಗೋಣ. ಕಟಕ ರಾಶಿ ಅವ್ರಿಗೆ ಹೇಗಿದೆ ಇವತ್ತಿನ ದಿನ ಅಂತ. ಕಟಕ ರಾಶಿ ಹೇಳಲಿಲ್ಲಲ್ವಾ? ಕಟಕ ರಾಶಿ ಅವ್ರಿಗೆ ನೋಡಿ, ಕಟಕ ರಾಶಿಯವ್ರಿಗೆ ರಾಶಿಯಲ್ಲೇ ಚಂದ್ರ ಬುಧ ಶುಕ್ರ ಇವತ್ತಿರ್ತಾರೆ. ಸೊ ಹಾಗಾಗಿ ಕಟಕ ರಾಶಿಯವ್ರಿಗೆ ಇವತ್ತು ತುಂಬ ಸ್ಪೆಷಲ್ ಡೇ ಅಂತ ಹೇಳ್ತೀನಿ. ಆದರೆ 12ನೇ ಅವನು ಇವ್ರಿಗೆ ರಾಶಿಗೆ ಬಂದಿದ್ದಾನೆ. ಆದರೆ ಶುಕ್ರ ಕೂಡ 11ನೇ ಅವನು ಕೂಡ ಇವರಿಗೆ ರಾಶಿಗೆ ಬಂದಿರೋದ್ರಿಂದ ಎಲ್ಲ ಬಿಸ್ನೆಸ್ಸಲ್ಲಿ ಕ್ಲಿಕ್ ಆಗ್ತಾರೆ. ಇವತ್ತು ಯಾವುದಾದ್ರೂ ಒಂದು ಮೀಟಿಂಗ್ ಮಾಡೋಂಗಿದ್ರೆ, ಅಥವಾ ನೀವು ಏನೇ ಒಂದು ಸಿಗ್ನೇಚರ್ ಮಾಡೋಂಗಿದ್ರೆ, ಇಲ್ಲ ಏನಾದರೂ ಒಳ್ಳೆ ವಿಷಯದ ಬಗ್ಗೆ ಮಾತಾಡೋಂಗಿದ್ರೆ ಮಾತಾಡ್ಬೋದು. ಆದರೆ ಎಲ್ಲ ಒಂದು ಕಡೆ ಮೋಸ ಹೋಗುವಂಥ ಚಾನ್ಸಸ್ ಇರುತ್ತೆ. ಅದನ್ನು ಹುಷಾರಾಗಿ ನೋಡ್ಕೊಂಡು ಮಾತಾಡಬೇಕಾಗುತ್ತೆ ಕೆಲಸದ ವಿಚಾರ ಅಂತ ಬಂದಾಗ. ನೋಡಿ, 2ನೇ ಮನೇಲಿ ಸೂರ್ಯ ಇರೋದ್ರಿಂದ, ಅದರಲ್ಲೂ ಗೌರ್ಮೆಂಟ್ ಜಾಬ್ ಇರೋರಿಗೆ ಸ್ವಲ್ಪ ಎಲ್ಲೋ ಒಂದು ಕಡೆ ಸಿಕ್ಕಾಕೊಳ್ಳೋಂಥ ಚಾನ್ಸಸ್ ಇರುತ್ತೆ. ಕಟಕ ರಾಶಿಯವರು ಅದರಲ್ಲಿ ತುಂಬ ಹುಷಾರಾಗಿರಬೇಕು. ಬಟ್ ಓದೋ ಮಕ್ಕಳಿಗೆ ಇವತ್ತು ತುಂಬ ಚೆನ್ನಾಗಿದೆ ಅಂತ ಹೇಳ್ತೀನಿ. ಸ್ಟೂಡೆಂಟ್ಸ್ಗೆ, ಯಾರೆಲ್ಲ ಸ್ಕೂಲ್ಗೆ ಹೋಗ್ತಾ ಇದ್ದೀರಾ, ಯಾರೆಲ್ಲ ಎಕ್ಸಾಮ್ಸ್ ಬರೀತೀರಾ, ದೊಡ್ಡವರಾಗಲಿ ಆಲ್ ಓವರ್ ಸ್ಟೂಡೆಂಟ್ಸ್ಗೆಲ್ಲ ತುಂಬ ಚೆನ್ನಾಗಿರೋ ಡೇ ಅಂತ ಹೇಳ್ತೀನಿ. ಸೊ ಇವ್ರಿಗೆ ಫ್ರೆಂಡ್ಸಿಂದ ಏನಾದರೂ ಕಿರಿಕಾಗ್ಬೋದು, ಫ್ರೆಂಡ್ಸ್ ಜೊತೆ ಏನಾದರೂ ಕಿರಿಕಾಗ್ಬೋದು, ಅಥವಾ ಪಾರ್ಟ್ನರ್ ಜೊತೆ ಏನಾದರೂ ಕಿರಿಕಾಗ್ಬೋದು. ಅದನ್ನು ಸ್ವಲ್ಪ ನೋಡ್ಕೊಳ್ಬೇಕಾಗುತ್ತೆ ಕಟಕ ರಾಶಿಯವರು.